स्नोफॉल, ये स्नोफॉल हो रही है. My first snowfall. My first snowfall. My first snow. Tandi tandi pavan. 100 rupees per plate. But taste ಚೆನ್ನಾಗಿದೆ. Oh shit, 150 per plate. Oh, please like, subscribe. अब भैया करना है भैया, मुझे तो सोलांग जाना ही है. 4x4 जानी पड़नी है आपको लेके. अच्छा अच्छा, अगर वो जा रहा है 4x4 4x4 जाएगी तो सब काम होगा. तो वहाँ पे एक्टिविटीज करा देंगे. एक्टिविटी की नहीं बोल सकता मैम. बाकी तो हम ऐसे ही सोए हैं फिर से रात में. आप लोग हटा रही है. मेरे फिर से गुड मॉर्निंग बोलना. ಗುಡ್ ಮಾರ್ನಿಂಗ್. ಸೊ ಲಾಸ್ಟ್ ಡೇ ಇನ್ ಮನಾಲಿ. ಇವತ್ತು ಪ್ಲ್ಯಾನ್ ಇರೋದು ಸೊಲಾಂಗ್ ಹೋಗ್ಬೇಕಂತ. ಸೊಲಾಂಗ್ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿಕೊಂಡು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ಮುಗಿಸ್ಕೊಂಡು, ನಂದು ಪ್ಯಾರಾಗ್ಲೈಡಿಂಗಿಂದ ಆ ಥರ ಆಗೋಯ್ತಲ್ಲ, ಸೊ ಇನ್ನೊಂದು ಸಲ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡಿಬಿಟ್ಟು ಬಂಜಿ ಜಂಪಿಂಗಿಂದು ಕೂಡ ಕೋಟಿನಲ್ಲಿದೆ ಅಂತ ಹೇಳಿದರು. ಅದನ್ನೆಲ್ಲ ವಿಚಾರಿಸ್ಕೊಂಡು ಅವೆಲ್ಲ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ನ ಇವತ್ತು ಇಲ್ಲಿಂದ ಹೊರಡಬೇಕು ಅನ್ನೋ ಪ್ಲ್ಯಾನ್ ಇರೋದು. ಬಟ್ ಎಂತ ಅಂದರೆ ಸೊಲಾಂಗಲ್ಲಿ ಕೂಡ ತುಂಬಾ ಇದಾಗ್ಬಿಟ್ಟು ಸ್ನೋ ಎಲ್ಲ ಆಗಿಬಿಟ್ಟು ಬಂದಾಗೋ ಥರ ಇದೆ ಅಂತ. ಅಲ್ಲಿ ಹೋಗ್ತಿಲ್ಲ ಯಾವ ವೆಹಿಕಲ್ ಕೂಡ. ಪರ್ಸ್ನಲ್ ವೆಹಿಕಲ್ ಅಂತೂ ಬಿಟ್ಟಾಕಿ 4x4 ಕೂಡ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೇನಾದ್ರು 4x4 ಹೋಗೋದಾದರೆ ನಾವು ಮತ್ತೆ ಪೇ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಏಜೆನ್ಸಿಯಿಂದ ಅದಕ್ಕೆ ಇನ್ಕ್ಲೂಡೆಡ್ ಇರಲ್ಲ, ಸೊ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಹೋಗಬೇಕು. ಇನ್ ಕೇಸ್ 4x4 ಕೂಡ ಹೋಗಲ್ಲ ಅಂದರೆ ಇನ್ನು ಇಲ್ಲಿದ್ದೇನು ಮಾಡೋದು, ಸೀದಾ ಡೆಲ್ಲಿಗೆ ಹೋಗಿ ಅಟ್ಲೀಸ್ಟ್ ಡೆಲ್ಲಿನಾದರೂ ಕವರ್ ಮಾಡಬೇಕು ಅನ್ನೋದು ಐಡಿಯಾ ಇರೋದು. ಸೊ ಲೆಟ್ಸ್ ಸಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಅಫ್ಕೋರ್ಸ್ ಮತ್ತೆ ಕ್ಯಾಪ್ಸು ಇದು ಎಲ್ಲ ಹಾಕ್ಕೋತೀನಿ. ಸೊ ನಾವು ದಿಸ್ ಇಸ್ ಮೈ ಔಟ್ಫಿಟ್. ಬೂಟ್ಸ್ ಹಾಕಬೇಕಿತ್ತು, ನಿನ್ನೆ ಅವಾಂತರ ನೋಡ್ಬಿಟ್ಟು ಆ್ಯಂಡ್ ಅದು ಕಿತ್ತೋಗಿದೆ ಕೂಡ. ಸೊ ಇದೇನೋ ದಲಿಯಾ ಅಂತ ಗೊತ್ತಿಲ್ಲ ಹೇಗೆ ಅಂತ. ನಾ ಕಬಿನಿಕಾಯಿ. ಸೊ ಈಗ ಜಿಪ್ಸಿ ಬುಕ್ ಮಾಡ್ಕೊಂಡಿದೀವಿ ಸೊಲಾಂಗ್ ವ್ಯಾಲಿ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. 6 ಪೀಪಲ್ ಜಿಪ್ಸಿನಲ್ಲಿ ಕುತ್ಕೊಂಡಿರೋದು. ಲೈಕ್ ಫ್ರಂಟಲ್ಲಿ ನಾವಿಬ್ರು ಕೂತಿದ್ದೀವಿ, ಹಿಂದೆ ಸರ್ಕೊಳ, ಹಿಂದೆ 1 2 ಇದ್ರ ಹಿಂದೆ 3 4 ಅಷ್ಟು ಜನ ಕುತ್ಕೊಂಡು ಹೋಗ್ತಾ ಇದೀವಿ ಸೊಲಾಂಗ್ಗೆ. 13 ಕಿಲೋಮೀಟರ್ಸ್ ಟೋಟಲ್ ಇರೋದು. 13 ಕಿಲೋಮೀಟರ್ಸ್ ಈಗ ಹಿಂಗೆ ಹೋಗ್ಬೇಕು. ಬಿಕಾಸ್ ನಮ್ಗಳ ಗಾಡಿ ಎಲ್ಲ ಹೋಗಲ್ಲ, 4x4 ಮಾತ್ರ ಹೋಗೋದು. ಸೊ ನೋ ಆಪ್ಷನ್. ಈಗ ಅಲ್ಲಿ ರೆಂಟಲ್ ಏನು ಡ್ರೆಸ್ಸಸ್ ಸಿಗುತ್ತೆ ಅದನ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ನಾವೇನಂದ್ರೆ ಮೇಲ್ಗಡೆನೇ ಡ್ರೆಸ್ಸಸ್ ತೊಗೊಂಡಿಲ್ಲ, ಬಿಕಾಸ್ ಅಲ್ಲಿ ಪೂರ ಔಟ್ಫಿಟ್ಗೆ 1000 ಆಗುತ್ತೆ. ನಮಗೆ ಇಲ್ಲಿ ಕಮ್ಮಿ ಆಯಿತು. ಲೈಕ್ ಡ್ರೆಸ್ಗೆ 250, ಗ್ಲೌಸ್ 100, ಸಾಕ್ಸ್ 100, ಶೂಸ್ 100. ಸೊ ಕಮ್ಮಿನೇ ಆಯಿತು. ಸೊ ಅದಕ್ಕೆ ಇಲ್ಲೇ ತೊಗೊಂಡ್ವಿ. ಇವರೇ ಏನು ಜಿಪ್ಸಿ ಮಾಡಿದ್ರಲ್ಲ ಅವರೇ ಹೇಳಿದ್ದಕ್ಕೆ ಅಲ್ಲೇ ತೊಗೊಂಡ್ವಿ. ಸೊ ಈಗ ಮೇಲೆ ಹೋಗಿ ಅಲ್ಲಿ ಸ್ನೋನಲ್ಲಿ ಆಟ ಆಡೋದು, ಪ್ಲಸ್ ಆ್ಯಕ್ಟಿವಿಟೀಸ್ ಏನೇನಿದೆ ಅದನ್ನೆಲ್ಲ ಮಾಡೋದು. ಏನೋ ಹೇಳ್ದ, ಸ್ನೋಫಾಲ್, ये स्नोफॉल हो रही है भैया, ये स्नोफॉल है ना. ओ स्वीट. My first snowfall. My first snowfall. I don't know whether you can see, it's literally snowfall. ಎಷ್ಟು ಚಂದ ಕಾಣಿಸ್ತಿದೆ ಅಂದರೆ ಸ್ನೋಫಾಲು ತುಂಬ ಚಂದ ಕಾಣಿಸ್ತಿದೆ. ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಟೈಮ್. आई थिंक हम सबका फर्स्ट टाइम है यहाँ पे. Because I have to attract more audience. Because yay मुगीतु. देखो इधर साइड से देखो, बहुत अच्छा है ना. कितना अच्छा लग रहा है गाइस. तंडी तंडी पवन.
ವ್ಯಾನ್ ಆಯ್ತಾ ಅನ್ಸತ್ತೆ ಇವರೆಲ್ಲ ಸ್ನೋ ತಗೊಂಡೋಗಿ ಸೆಲ್ ಮಾಡ್ತಾರೆ ಅಂತ ಪೂರ ತುಂಬ್ಕೊಂಡು ಹೋಗ್ತಿದ್ದಾರೆ. ಓ ಶಿಟ್, ಎಷ್ಟು ತುಂಬಿಕೊಂಡಿದ್ದಾರೆ. ಬಿದ್ದು ಬಿದ್ದು ಇದಾಗತ್ತಲ್ಲ. ಬೇಗ ಹೋಗಿದ್ರೆ ಬೇಗ ಮುಗಿಸ್ಕೊಂಡು. खुलवी लैंग्वेज. खुलवी यहाँ पे ज्यादा कौन सी भाषा में बात करते हो? खुलवी खुलवी. ಸೊ ಇವಾಗ ಸೊಲಾಂಗಿಗೆ ಬಂದಿದ್ದೀವಿ. ಫುಲ್ಲು ಸ್ನೋ ಆಗ್ತಿದೆ. ಯು ಕ್ಯಾನ್ ಸಿ ಈ ಥರ ATVಗಳನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಪ್ಯಾಕೇಜ್ ಇರತ್ತೆ, ಸ್ಕೀಯಿಂಗ್ ಮತ್ತು ಜಿಪ್ಲೈನ್ ಮತ್ತು ATV ರೈಡ್ ಮತ್ತು ಇನ್ನೊಂದು ಯಾವುದು ಟ್ಯೂಬ್ ರೈಡು, ಇದಿಷ್ಟು ಸೇರಿಬಿಟ್ಟು 1700 ಸಮಥಿಂಗ್ ಹೇಳಿದ್ರು. ನಾವು ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಬರೀ ATV ರೈಡ್ ಮತ್ತು ಇನ್ನೊಂದು ಯಾವುದು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ, ಜಿಪ್ಲೈನ್. ಸೊ ATVನಲ್ಲಿ ಇವಾಗ ಹೋಗೋದು. ನಾವೀಗ ಈ ಥರ ಹೋಗ್ತಿದ್ದೀವಿ ಅಂತ ಮಾಡ್ಕೊ. ಕೈ ಫ್ರೀಸ್ ಆಗ್ತಿದ್ದಾನ. ಇವಾಗ ಗ್ಲೌಸ್ ಹಾಕೋ, ಈಗೇನು ಆಪ್ರೇಟ್ ಮಾಡೋದಿರಲ್ಲ. ವಿಡಿಯೋ ತೆಗಿತಿದ್ದೀರಲ್ಲ ಅದಕ್ಕೆ. ಗಿರಾಮತ್ತೇನೋ ಭಯ್ಯ ಬಸ್. हम लोग जा रहे हैं, क्या करना है? जिप लाइन पे. यप्पा देवरे बिता बित करते हैं. इनको बोलने वाली थी ಮಮ್ಮಿ. ಈಗ ನಾವಿಬ್ರು ಹೊರಟಿದ್ದೀವಿ. ಕಾಲ್ ನೋಡಿ ಪೂರ್ತಿ ಒಳಗೊಳಗೆ ಹೋಗ್ತಾ ಇದೆ. टू हार्ड हम लोग इस पे अभी जिप लाइन में जा रहे हैं. आ रहा है वीडियो? हाँ मेरा भी ले लीजिए. जाओ 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 सब कूदो. हम शिवाली जब इकड़े बा ಈಗ ಜಿಪ್ ಲೈನ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಸೊ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಈಗ ಇಲ್ಲಿಂದ ಮತ್ತೆ ವಾಪಸ್. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿ. ಕೈಯೆಲ್ಲ ಫುಲ್ಲು ಇದಾಗಿ ಹೋಗ್ಬಿಟ್ಟಿದೆ ನಾನು. ಬಟ್ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಗಾಡಿ ಬರ್ತಿದೆ. Oh shit. Bye fast now. ಇಷ್ಟೊತ್ತು ಎಲ್ಲ ಆಟ ಆಡ್ಕೊಂಡು ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೆರಿವಾನಿನಲ್ಲಿ ಹೇಳಿದಾರಲ್ಲ, ಮನಾಲಿಗೆ ಒಂದ್ಸಲನಾದ್ರು ಹೋಗಬೇಕು ಅಂತ. ನಿಜ ಹೇಳ್ತಿದ್ದೀನಿ, ಯು ಶುಡ್ ವಿಸಿಟ್ ಅಟ್ಲೀಸ್ಟ್ ಒನ್ಸ್. ಸೊ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಈಗ ವಾಪಸ್ ಕೆಳಗಡೆ ಹೋಗ್ತಿದ್ದೀವಿ ಸೊಲಾಂಗಿಂದ ಮನಾಲಿಗೆ. ಅಲ್ಲಿ ಎಂತ ಇಲ್ಲೆಲ್ಲ ಸ್ನೋ ಆಗಿದೆ, ಟ್ರಾಫಿಕ್ ಇದೆ ಅಂತಂದು ಪಕ್ಕದ ಅಂಗಡಿಯಿಂದ ಮೊಮೋಸ್ ತರಿಸ್ಕೊಂಡ್ವಿ. 100 ರೂಪೀಸ್ ಪರ್ ಪ್ಲೇಟ್.
ಬಟ್ ಟೇಸ್ಟ್ ಚೆನ್ನಾಗಿದೆ. ಓ ಶಿಟ್, 150 ಪರ್ ಪ್ಲೇಟ್, ಬಟ್ ಚೆನ್ನಾಗಿದೆ ಟೇಸ್ಟ್. ಸ್ನೋ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಗಾಡಿ ಎಲ್ಲ ಸ್ಲಿಪ್ ಆಗ್ತವೆ. ಸೊ ವೀಲ್ಗೆ ಈ ಥರ ಚೈನ್ ಏನು ಮಾಡ್ತಾರೆ, ಟೈ ಮಾಡಿಬಿಡ್ತಾರೆ. ಸೊ ಅವಾಗ ಜಾಸ್ತಿ ಸ್ಲಿಪ್ ಆಗಲ್ಲ ಅಂತ ಹೇಳ್ಬಿಟ್ಟು, ಇಲ್ಲೆಲ್ಲ ತುಂಬ ಸ್ನೋ ಆಗ್ತಿದೆ ಅಲ್ಲ, ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಚೈನ್ ಹಾಕ್ಕೋತಾ ಇದ್ದಾರೆ. 21 minute. ಹಾಂ, ಇಲ್ಲಿದೆಯಲ್ಲ ಈ ಥರ ಚೈನ್ ಹಾಕ್ತಾರೆ. ಸಕ್ಕತ್ ಟ್ರಾಫಿಕ್ ಇದೆ, ಇನ್ನೂ ಕೆಳಗಡೆ ಹೋಗಿಲ್ಲ. ಈಗ ಆಲ್ರೆಡಿ 2 hours ಆಯಿತು ನಾವು ಗಾಡಿನಲ್ಲೇ ಕೂತ್ಕೊಂಡು. ಇರೋದೆಷ್ಟು ತುಂಬ ಕಮ್ಮಿ ಕಿಲೋಮೀಟರ್ಸ್, ಐ ಥಿಂಕ್ 13 ಕಿಲೋಮೀಟರ್ಸ್ ಏನೋ ಇರೋದಷ್ಟೇ ನಮ್ಮ ಹೋಟೆಲಿಂದ ಸೊಲಾಂಗ್ಗೆ. ಬಟ್ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನೂ ಇಷ್ಟಂದರೆ ಟ್ರಾಫಿಕ್ ಕಮ್ಮಿ ಆಗಿದೆ, ಬಟ್ ನಿನ್ನೆ ಮೊನ್ನೆ ಎಲ್ಲ ಇಲ್ಲೆಲ್ಲ ಅಷ್ಟೊಂದೆಲ್ಲ ಏನು ಸ್ನೋ ಇರಲಿಲ್ಲ. ಇವತ್ತು ಫುಲ್ಲು ಸ್ನೋ ಇದೆ. थैंक यू भैया, बाय. ओके ಸೊ हम लोग ವಾಪಸ್ आ गए ಹೋಟೆಲ್. ಸೊಲಾಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಆಲ್ಮೋಸ್ಟ್ ನಾವೇನೇನು ಅಂದ್ಕೊಂಡ್ವಿ ಕವರ್ ಮಾಡಿದ್ವಿ. ಒಂದು ಯಾವುದೋ ಟೆಂಪಲ್ಗೆ ಹೋಗಬೇಕಿತ್ತು, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅಂತ ಹೋಗೋಕ್ಕಾಗಲಿಲ್ಲ. ಸೊ ಈಗ ನಮ್ಮ ಪ್ಲಾನ್ ಏನು ಅಂದರೆ ಡೆಲ್ಲಿಗೆ ಹೋಗೋದು. ಬಿಕಾಸ್ ಡೆಲ್ಲಿಗೆ 12 hours ತೊಗೊಳತ್ತೆ. ನಾವು ಡೆಲ್ಲಿಗೆ ರೀಚ್ ಆಗಿ ಪ್ಲಸ್ ಸೇಮ್ ಡೇ ನಾವು ಡೆಲ್ಲಿ ಕವರ್ ಮಾಡಬೇಕು ಅಂತ ಇದ್ದೀವಿ. ಮೇನ್ ಏನಿದೆ ಅದನ್ನೆಲ್ಲ ಕವರ್ ಮಾಡಬೇಕಂತ ಇದ್ದೀವಿ. ಅದೆಲ್ಲ ಕವರ್ ಆದಮೇಲೆ ನೆಕ್ಸ್ಟು ಡೆಲ್ಲಿಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಆಗ್ರಾ ಹೋಗ್ತೀವಿ, ಅಲ್ಲಿಂದ ವಾಪಸ್. ಸೊ ಈಗ ಬೇಗ ಹೊರಡ್ಬಿಟ್ಟು ಡೆಲ್ಲಿ ರೀಚ್ ಆಗಬೇಕು. ತುಂಬ ಸ್ನೋ ಆಗ್ತಿದೆ. ಈವನ್ ಡ್ರೈವರ್ ಕೂಡ ಹೆದರ್ತಾ ಇದ್ದಾರೆ, ತುಂಬ ಸ್ನೋ ಆಗ್ತಿದೆ, ಹೇಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ನಾವೇನಂದರೆ ಸ್ನೋ ಆಗಿ ಫುಲ್ಲು ತುಂಬ್ಕೊಂಡ್ಬಿಡ್ತು ಅಂದರೆ ಬೆಳಗ್ಗೆ ಮತ್ತು ನಾವು ಹೋಗ್ಲಿಕ್ಕಾಗಲ್ಲ. ಸೊ ನಾವೇನು ಹೇಳ್ತಿದ್ದೀವಿ, ಹೀಗೆ ಹೊರಡ್ಬಿಡೋಣ, ಸ್ಲೋ ಆಗೇ ಹೋಗೋಣ ಅಂತಂದು. ಸೊ ಈಗ ಊಟ ಮಾಡ್ಕೊಂಡು ಹೊರಡೋದೆ. ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಬಾಯ್.